ಹಾಯ್ ಆಲ್. ನಾನು ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನಗೆ ಟೈಮೇ ಸಿಗ್ತಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ. ಸೊ ಅದೇ ಶಾಪಿಂಗ್ ಮಾಡೋದು ಕಂಟಿನ್ಯೂ ಹೇಳಿದ್ನಲ್ಲ, ನಾನು ಶಾಪಿಂಗ್ ಮಾಡಿದ್ದು ಏನೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಇವತ್ತಿನ ವೀಡಿಯೋ ಇದು ಶುಕ್ರವಾರ, ಫ್ರೈಡೇ ವೀಡಿಯೋ ಇದು. ಸೊ ಕಂಟಿನ್ಯೂ ಆಗುತ್ತೆ. ಬನ್ನಿ, ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ. ಓಕೆ, ಸೊ ಇವಾಗ ಇದರಲ್ಲಿ ಚೈನ್ 2 ತೊಗೊಂಡೆ. ಡೈಲಿ ಯೂಸ್ಗೆ, ಆಫೀಸ್ಗೆ ಅಲ್ವಾ, ಸೊ ಡೈಲಿ ಯೂಸ್ಗೆ ಇದಾಗುತ್ತೆ ಅಂತ. ಸೊ ಇದು ಡಿಫ್ರೆಂಟಾಗಿ ತೊಗೊಂಡೆ. ಬಟ್ ನನಗೆ ಇದು ಇಷ್ಟ ಆಯ್ತು ನೋಡಿ. ಫಿಶ್ ಪೆಂಡೆಂಟ್ ಇದೆ. ಆ್ಯಂಡ್ ಸೊ ನಾನು ಆಲ್ಮೋಸ್ಟ್ ಒಂದು 7 ಟಾಪ್ಸ್ ತೊಗೊಂಡೆ. ಚೂಟಿದಾರ್ ಲೆಗ್ಗಿಂಗ್ಸ್ ಟಾಪು. ಸೊ ಈ ಥರದ ಒಂದೊಂದು ಕಲರ್ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಜೀನ್ಸ್ ಮೇಲೆ ಹಾಕೊಳ್ಳೋ ಶರ್ಟ್ಗಳು, ಟೀ ಶರ್ಟ್ ಏನೋ ಹೇಳ್ತಾರೆ. ಸೊ ಇದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋದು. ಇದು ಎಲ್ಲನೂ ಕೂಡ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದು. ನನಗಿದು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಇದು. ನಾನು ಫೋಟೋ ಹಾಕ್ತೀನಿ, ಇಂದ ಹಾಕೋವಾಗ ಫೋಟೋ ತೊಗೊಳ್ತೀನಿ ನಾನು. ಆ್ಯಂಡ್ ಇದು ಒಂದು ಸೆಟ್ ಬರುತ್ತೆ, ಟಾಪು ಪ್ಯಾಂಟು ಚೂಟಿದಾರ್ ಥರ ಸೆಟ್ ಬರುತ್ತೆ. ಇದು 500. ಬಟ್ ನನಗೆ ಇದು ಈ ಡಿಸೈನ್ ಇಷ್ಟ ಆಯಿತು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಯಾಕೆ ಇದೊಂದು ತೊಗೊಂಡೆ. ಮತ್ತು ಜಾಕೆಟ್, ಚಳಿ ಅಲ್ವಾ, ನೆಕ್ಸ್ಟು ಮಳೆ ಟೈಮು. ಸೊ ಇದೊಂದು ಜಾಕೆಟ್ ತೊಗೊಂಡೆ. ಇದಕ್ಕೆ ಜೋಬ್ ಕೂಡ ಇದೆ. ಇದು ಕಲರ್ಸ್ ಇತ್ತು, ಬಟ್ ನನಗೆ ಜಾಸ್ತಿ ಡಾರ್ಕ್ ಕಲರ್ಸ್ ಇಷ್ಟ ಆಗಿಲ್ಲ. ಸೊ ಇದಕ್ಕೆ ಜೋಬ್ ಕೂಡ ಇದೆ. ಇದೊಂದು ಚೆನ್ನಾಗಿದೆ ಆ್ಯಕ್ಚುಲಿ. ಇದು 550 ಹೇಳಿದೆ, ಲಾಸ್ಟ್ 5 ಅಂತ ಹೇಳಿ ತೊಗೊಂಡಿದ್ದು. 500. ಆ್ಯಂಡ್ ಬ್ಯಾಗ್, ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸ್ಯಾರಿ ವೇರ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಫೋನ್ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಲೈಟ್ ವೆಯ್ಟು ಚೆನ್ನಾಗೂ ಇರುತ್ತೆ. ಡಿಸೈನ್ ನೋಡಿ, ಚೆನ್ನಾಗಲ್ಲ. ಆ್ಯಂಡ್ ಈ ಬ್ಯಾಗು, ಇದು ಕೂಡ ನಾನು ಜಯನಗರಲ್ಲಿ ತೊಗೊಂಡಿದ್ದು. 300 ಏನೋ ಕೊಟ್ಟೆ ಇದಕ್ಕೆ. 300 ಕೊಟ್ಟೆ ಇದಕ್ಕೆ. ಅಂದರೆ ಶೈನಿಂಗ್ ವೈಸ್ ಚೆನ್ನಾಗಿದೆ. ಪಿಂಕ್ ಕಲರ್, ಐ ಆಲ್ವೇಸ್ ಲವ್ ಪಿಂಕ್. ನನಗೆ ಪಿಂಕ್ ಅಂದ್ರೇ ಪ್ರಾಣ. ಸೊ ಪಿಂಕ್ ಜಾಸ್ತಿ ತೊಗೊಂಡಿರೋದು. ಆ್ಯಂಡ್ ಈ ವ್ಯಾನಿಟಿ ಬ್ಯಾಗ್ ಕೂಡ ತೊಗೊಂಡೆ. ಬಟ್ ಮಾತ್ರ ಯಾವಾಗ ನೋಡಿದ್ರು ಈ ಥರ ವ್ಯಾನಿಟಿ ಬ್ಯಾಗ್ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಈ ಥರ ಅಂದರೆ ಬಟ್ ಒನ್ ಟೈಮ್ ಹಾಕೊಳ್ಳೋ ವ್ಯಾನಿಟಿ ಬ್ಯಾಗು ತುಂಬ ಕಲೆಕ್ಷನ್ ಇದೆ ನನ್ನ ಹತ್ರ. ಅದು ಅನ್ಲಿಮಿಟೆಡ್ ನನ್ನ ಹತ್ರ ಇರೋದು. ಸೊ ಅದು ಒಂದು ಸ್ವಲ್ಪ ತೋರಿಸ್ತೀನಿ ನಾನು. ಮತ್ತು ಇದೊಂದು ತೊಗೊಂಡೆ, ಬಟ್ ಈ ಥರ ನನ್ನ ಹತ್ರ ಇರಲಿಲ್ಲ ಆ್ಯಕ್ಚುಲಿ. ಸೊ ಇದೊಂದು ತೊಗೊಂಡೆ. ಕಲರ್ಸ್ ಇತ್ತು, ಬಟ್ ನನಗೆ ಯಾವ ಕಲರು ಸೆಟ್ ಆಗಿಲ್ಲ. ಇದು ಓಕೆ ಇತ್ತು. ಇನ್ನೊಂದೇನೆಂದರೆ, ನಾವು ಲಂಚ್ ಬಾಕ್ಸ್ ತೊಗೊಂಡೋಗಿಲ್ಲ ಅಂದರೆ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು ಆಫೀಸ್ಗೆ. ಸೊ ಇದೊಂದು ತೊಗೊಂಡೆ. ಈ ಡಿಸೈನ್ ಇರೋದಕ್ಕೆ ಚೆನ್ನಾಗಿತ್ತು. ಬಿಟ್ಟರೆ ಬೇರೆ ಯಾವುದು ಅಷ್ಟೊಂದು ನನಗೆ ಇಷ್ಟ ಆಗಿರಲಿಲ್ಲ. ಇದು ಬಂದು ಜೀನ್ಸ್ ಟಾಪ್, ಅಂದರೆ ಲೈಕ್ ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಟಾಪ್ ಇದು. ಸೊ ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಗೊತ್ತಾಗುತ್ತೆ. ನಾನು ವೇರ್ ಮಾಡಿದಾಗೆಲ್ಲ ನಾನು ಒಂದೊಂದು ಫೋಟೋ ಇಲ್ಲೊಂದು ವೀಡಿಯೋ ಮಾಡ್ಕೊಡ್ತೀನಿ ಇದದ್ದು ಒಂದು. ಬಟ್ ಈ ಟಾಪ್ಸ್ ಎಲ್ಲ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ಜಯನಗರ್ 4th ಬ್ಲಾಕಲ್ಲೇ ತೊಗೊಂಡಿದ್ದೆ ಇಷ್ಟೂ. ಒಂದೊಂದು ಸ್ವಲ್ಪ ಬಂದುಬಿಟ್ಟು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೀನಿ. ಅಲ್ಲಿ ಕೂಡ ಚೆನ್ನಾಗಿದೆ, ಪ್ರೈಸಸ್ ಪ್ರಕಾರ ಚೆನ್ನಾಗಿದೆ, ಕ್ಲಾತ್ಸ್ ಕೂಡ ಚೆನ್ನಾಗಿದೆ ನೋಡಿ. ಇದನ್ನು ಕೂಡ ಜೀನ್ಸ್ ಟಾಪ್. ಇದು ಅರೌಂಡ್ 350. ಇದು 350, ಇದು 500 ಇದು. ಬಟ್ ಇದು ಆ ಡ್ರೆಸ್ ಹಾಕ್ಕೊಂಡ್ರೆ ಹೆಂಗೆ ಒಂಥರ ಅಂಬ್ರೆಲಾ ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಇದು ಜೀನ್ಸ್ ಮೇಲೆ ಹಾಕ್ಕೊಂಡ್ರೆ. ಸೊ ಇದು ನಾರ್ಮಲ್ ಚೂಡಿದಾರ್ ಟಾಪು. ಸೊ ಇದರಲ್ಲಿ ನಾನು
5 ಕಲರ್ಸ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಒಂದು, ಪಿಂಕ್ ಒಂದು, ಬ್ಲೂ ಒಂದು, ಗ್ರೀನ್, ಸೊ ಇದು ಬೇರೆ ಬ್ಲೂ, ಪಿಂಕ್ ಲೈಕ್ ಡಾರ್ಕ್ ಪಿಂಕ್ ಥರ ಇದೆ, ಇದು ಚೆನ್ನಾಗಿದೆ ಟಾಪು. ಆ್ಯಂಡ್ ಇನ್ನು 2 ಪಿಂಕ್ ಟೈಪೇ ತೊಗೊಂಡೆ. ಅದು ಪಿಂಕ್ ಜಾಸ್ತಿ ವೇರ್ ಮಾಡ್ತೀನಿ, ಇವಾಗ ತೆಗೆದ್ರೆ ಫುಲ್ ಮಡ್ಚೋಕ್ಕಾಗಲ್ಲ. ಆ್ಯಂಡ್ ಈ ವಾಲೆ ಇದು ನೋಡ್ಕೊಳ್ಳಿ ಹೆಂಗಿದೆ ಅಂತ, ಓಕೆನಾ. ಸೊ ಇದು 2 ಥರನೂ ಯೂಸ್ ಮಾಡ್ಕೋಬೋದು ಈ ವಾಲೆ. ಹೆಂಗೆ ಅಂದರೆ, ಸೊ ಇದಕ್ಕೆ ತಿರ್ಪ ಕೊಟ್ಟಿದ್ದಾನೆ ನೋಡಿ, ಓಕೆ. ಇದನ್ನು ಹೀಗೆ ಯೂಸ್ ಮಾಡ್ಕೋಬೋದು, ಸೊ ಹೀಗೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಸೊ ಆ ಥರ ಬೇಡ ಅಂದಾಗ ಸೊ ನಾರ್ಮಲ್ ತಿರ್ಪಾಗೆ ಈ ವಾಲೆನ ಯೂಸ್ ಮಾಡ್ಕೋಬೋದು. ಸೊ ಈ ಥರ ಒಂದಿದೆ, ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ಸೊ ಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಈ ಸಿಂಪಲಾಗಿ ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೋಬೋದು. 2 in 1, 2 in 1. ಆ್ಯಂಡ್ ಅಲ್ಲಿ ಕೈಗೆ ಹಾಕೊಳ್ಳೋ ರಿಂಗು ಸೆಟ್ಟು, ರಿಂಗು ಇದನ್ನು ತೊಗೊಂಡೆ. ಆ್ಯಂಡ್ ಸೊ ನಾನು ತೊಗೊಂಡಿದ್ದೀನಲ್ಲ ಡ್ರೆಸ್ಗಳಿಗೆ, ಆ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ಇದೆಲ್ಲನೂ ಗ್ರೀನ್ ಕಲರು. ಒಂದು ಆಲ್ಮೋಸ್ಟ್ ಒಂದು 20 ಇಯರಿಂಗ್ಸ್ ತೊಗೊಂಡಿರ್ತೀನಿ ನಾನು. ಸೊ ಇದು ಒಂಥರ ವಾಲೆ, ರಿಂಗ್ ಟೈಪೇ, ಬಟ್ ಇದೊಂಥರ ವಾಲೆ. ಇದೊಂದು ಬ್ಲೂ ಕಲರ್, ಪಿಂಕ್ ಕಲರ್. ಆ್ಯಕ್ಚುಲಿ ಏನಂದರೆ ನಾನು ಯೆಲ್ಲೋ ಕಲರ್ ವಾಲೆ ತೊಗೊಂಡಿದ್ದೀನಿ, ಓಕೆನಾ. ಬಟ್ ಅದಕ್ಕೆ ಡ್ರೆಸ್ಸೇ ತೊಗೊಂಡಿಲ್ಲ, ಯೆಲ್ಲೋ ಕಲರ್ ವಾಲೆಗೆ ಡ್ರೆಸ್ ತೊಗೊಂಡಿಲ್ಲ. ಸೊ ಇದೊಂದು ಕಲರ್ ತೊಗೊಳ್ಬೇಕು. ಆ್ಯಂಡ್ ಇದೊಂದು ಇಯರಿಂಗ್ಸು ಹಾರ್ಟ್ ಟೈಪು, ಇದು ಗ್ರೀನ್ ಕಲರ್ ಇದೆ, ಗ್ರೀನ್ ಆ್ಯಂಡ್ ವೈಟು. ಏನಂದರೆ ಇದೊಂದು ವಾಲೆ ಏನು ಗೊತ್ತಾ, ಸೊ ಮನೇಲಿರೋದ್ರಿಂದ ಹೊರಗಡೆ ಹೋದರೆ ನಮಗೂ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಇರುತ್ತೆ. ಮನೇಲೇ ಕೂತ್ಕೊಂಡು ಸುಮ್ಮನೆ ಇಲ್ದಿರೋ ಯೋಚನೆಗಳು ಮಾಡಿಕೊಂಡು ಮನೇಲಿ ಕೂತ್ಕೊಂಡಿರೋ ಬದಲು ಸೊ ಆಫೀಸ್ಗೆ ಹೋದರೆ ನಮಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ, ಎಲ್ಲರೂ ಇರ್ತಾರೆ, ಎಲ್ಲರ ಹತ್ರನೂ ಮಾತಾಡ್ಕೊಂಡು ಇರ್ಬೋದು ಅನ್ನೋ ಒಂದು ಇದಿದೆ. ಮತ್ತು ಇನ್ನೊಂದು ಇದಿದೆ, ಸೊ ಹೌದು, ಒಳ್ಳೆದು, ಒಂಥರ ಫ್ರೆಶ್ಶಾಗಿ ರೆಡಿ ಆಗಿಬಿಟ್ಟು ಹೋದರೆ ಒಂಥರ ಫ್ರೆಶ್ ಆಗಿರುತ್ತೆ ನಮ್ಮ ಮೈಂಡು, ರಿಲೀಫು. ಆ್ಯಂಡ್ ಹಾಗೆ ಸೊ ಇದು ಬಂದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಅಂದರೆ ಇದು ಇದರಲ್ಲಿ ಕ್ಲಿಪ್ಸು, ವಾಲೆಗಳು ಎಲ್ಲನೂ ಇಟ್ಕೋಬೋದು. ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಅದರೊಳಗಡೆ ಮ್ಯಾಕ್ಸಿಮಮ್ ರೇನಿದೆ, ಕ್ಲಿಪ್ಸ್ಗಳು ಜಾಸ್ತಿ ಇದೆ. ಅದರಲ್ಲಿ ಅವಳದು ಕ್ಲಿಪ್ಗಳೆಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲೂ ಕ್ಲಿಪ್ ಇದೆ ನೋಡಿ, ಈ ಥರ ಸ್ಲೈಡ್ ಮಾಡಿ ಇಟ್ಕೋಬೋದು. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇದರಲ್ಲಿ ಕ್ಲಿಪ್ ಇಟ್ಟಿದ್ದೀನಿ, ಇದರಲ್ಲಿ ವಾಲೆಗಳು ಇಟ್ಕೊಂಡಿದ್ದೀನಿ, ಜುಮ್ಕಿ ವಾಲೆಗಳು. ಸೊ ಅಂದರೆ ಎಲ್ಲರೂ ಹೋದಾಗ ಸಡನ್ನಾಗಿ ಬೇಕು ಅಂದಾಗ ಜುಮ್ಕಿ ವಾಲೆಗಳು ತೊಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲೂ ಕೂಡ ಜುಮ್ಕಿ ವಾಲೆ ಮತ್ತು ಚೈನ್ಗಳೆಲ್ಲ ಇದೆ. ಸೊ ಇದರಲ್ಲಿ ಇದು ನಾನು ಜಯನಗರ್ಗೆ ಹೋಗಿದ್ನಲ್ಲ, ಸೊ ಆ ವಾಲೆಗಳು ಇಟ್ಕೊಂಡಿದ್ದೀನಿ. ಒಂದೊಂದೇ ತೋರಿಸ್ತೀನಿ. ಸೊ ಇದೊಂದು ತೊಗೊಂಡೆ ವಾಲೆ, ಸ್ಟಾರ್ಸ್ ಥರ ಇದೆ. ಇದು ಬಂದುಬಿಟ್ಟು ಸೆಟ್ ಥರ,
ಸೊ ಈ ವಾಲೆ ಬಂದುಬಿಟ್ಟು ಇದಕ್ಕೆ ಸೆಟ್ ಆಗೋ ಥರ, ಈ ಚೈನ್ಗೆ ವಾಲೆ ಅಂದರೆ ಇದು ಮ್ಯಾಚಿಂಗ್ ಏನಿರಲಿಲ್ಲ, ಬಟ್ ನಾನು ಮ್ಯಾಚ್ ಮಾಡ್ಕೊಂಡಿರೋದು. ಸೊ ಇದಕ್ಕೆ ಸೆಟ್ ಆಗುತ್ತೆ ವಾಲೆ. ಸೊ ಇದಕ್ಕೆ ಇದು ವಾಲೆ ಸೆಟ್ ಮಾಡಿಕೊಂಡೆ. ಸೊ ಆ್ಯಕ್ಚುಲಿ ಇನ್ನೊಂದು ಏನಂದರೆ ಡಿನ್ನರ್ ನಾನೇನು ಮಾಡಿಲ್ಲ, ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ವೆಯ್ಟ್ ಮಾಡಿ. ಸೊ ನನ್ನ ವಾಲೆ ಕಲೆಕ್ಷನ್ ಇವಾಗ ನಾನು ಆ ವಾಲೆಗಳನ್ನ ತೋರಿಸಿದ್ನಲ್ಲ, ಸೊ ನನ್ನ ಹತ್ರ ಇರೋದನ್ನ ತೋರಿಸ್ಬೇಕು ಅಂತ ವಾಲೆ ಕಲೆಕ್ಷನ್ಗಳು. ಸೊ ಚೈನ್ ಆಗಲಿ ವಾಲೆಗಳಾಗಲಿ ಅದು ತೋರಿಸ್ಬೇಕು ಅಂತ ಯಾಕೋ ಇವಾಗ ತುಂಬ ಇಷ್ಟ ಆಗ್ತಿದೆ. ನೋಡಿ, ಇದು ನಾನು ಈ ಚೈನ್ ಬಂದ್ಬಿಟ್ಟು ನಾನು ಶಿವಮೊಗ್ಗದಲ್ಲಿ ಇಸ್ಕೊಂಡಿದ್ದು. ಶಿವಮೊಗ್ಗದಲ್ಲಿ ಜಾತ್ರೆ ಇತ್ತು. ಸೊ ಅದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ಹಾಂ, ಆ ವಿಡಿಯೋ ಇರಬೇಕು. ಅಂದರೆ ಈ ಥರ ವ್ಲಾಗ್ ವಿಡಿಯೋ ಇಲ್ಲ, ನಾರ್ಮಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಅಲ್ಲಿ ಇಸ್ಕೊಂಡಿದ್ದು ಶಿವಮೊಗ್ಗದಲ್ಲಿ. ಇದಕ್ಕೆ ವಾಲೆನೂ ಇದೆ. ಆ್ಯಂಡ್ ಎಲ್ಲ ಮೆಸಪ್ ಮಾಡಿಟ್ಬಿಟ್ಟಿದ್ದೀನಿ. ಇದು ಆಡ್ಗೋಡಿ ಜಾತ್ರೆಯಲ್ಲಿ ತೊಗೊಂಡಿದ್ದು. ತುಂಬ ಚೈನ್ಗಳಿದೆ. ಈ ವಾಲೆ ಚೆನ್ನಾಗಿತ್ತು ನೋಡಿ. ಈ ವಾಲೆ ಕಾಣಿಸ್ತಿಲ್ಲ, ಒಂದೈತೆ ಇನ್ನೊಂದಿಲ್ಲ. ಇದರಲ್ಲಿ ಕಲರ್ ಸಕ್ಕತ್ತಾಗಿದೆ. ಇದು ಎಲ್ಲ ಡ್ರೆಸ್ಸಿಗೂ ಸೆಟ್ ಆಗುತ್ತೆ. ಇದೊಂದು ಚೈನ್ ಇದಿದೆ. ಆ್ಯಂಡ್ ಇದು ನಾನು ತೋರಿಸ್ಲೇಬೇಕು, ಯಾಕಂದರೆ ಇದ್ರಲ್ಲಿ ನನ್ನ ಮೆಮೊರೀಸ್ ಕೂಡ ಇದೆ. ಓಕೆನಾ? ಏನು ಅಂದರೆ, ಸೊ ಇದು ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಫ್ರೆಂಡು. ಇದು ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಇದು ನಮ್ಮಮ್ಮ ಕೊಡಿಸಿದ್ದು, ಕಪ್ಪು ಬಳೆ ನಮ್ಮಮ್ಮ ಕೊಡಿಸಿದ್ದು. ಇದು ಯಾವಾಗ ಅಂದರೆ ಆಚೆ ವರ್ಷ ವರಮಹಾಲಕ್ಷ್ಮಿಗೆ ಮಮ್ಮಿ ಕೊಡಿಸಿದಾಗ ಬಳೆ ಜೊತೆ ಕೊಡಿಸಿದ್ರು. ಆ ಬಳೆಗಳೆಲ್ಲ ಇಲ್ಲಿದೆ ನೋಡಿ. ಇಲ್ಲ, ಆ ಬಳೆ ಎಲ್ಲ ಒಡೆದೋಗಿದೆ, ಇಲ್ಲ ಬೇರೆ ಎಲ್ಲಾದರೂ ಇರುತ್ತೆ ಅನ್ಕೋತೀನಿ. ಬಟ್ ಕಪ್ಪು ಬಳೆ ಮಾತ್ರ ಎತ್ತಿಟ್ಕೊಂಡಿದ್ದೆ. ಇದು ನನ್ನ ತಮ್ಮ ಶಿವಮೊಗ್ಗದಲ್ಲಿ ಹೋದಾಗ ನನಗೆ ಬಳೆ ಹಾಕ್ಸಿದ್ದು. ಈ ಬಳೆ ಹಾಕ್ಸ್ದ. ಇದು ನನ್ನ ಫಂಕ್ಷನ್, ಇದು ಯಾವುದೋ ಹಬ್ಬಕ್ಕೆ ಅಂತ ನಾನು ತೊಗೊಂಡಿದ್ದು ಬಳೆ. ಇದು ನನ್ನ ಫ್ರೆಂಡ್ ಅವರ ಹಸ್ಬೆಂಡು, ಅವರು ಕೊಡಿಸಿದ್ದು ನನಗೆ ಈ ಬಳೆ. ಅಂದರೆ ಅಣ್ಣ ಅಂತ ಕರಿತೀನಿ, ಅಣ್ಣ ಕೊಡಿಸಿದ್ದು ಈ ಬಳೆನ. ಸೊ ಈ ಸೈಡ್ ಬಳೆ ಬಂದು ಇದಕ್ಕೆ ಮ್ಯಾಚಿಂಗ್ ಸೈಡ್ ಬಳೆ. ಓಕೆ, ಇನ್ನು ಬಳೆಗಳಿದೆ, ಬಟ್ ಬಾಕ್ಸ್ ಇಲ್ಲ. ಸೊ ಬಾಕ್ಸ್ನ ಆರ್ಡ್ರ್ ಮಾಡಬೇಕು. ಸದ್ಯಕ್ಕೆ ಇವಾಗ ಬಜೆಟ್ ಮೇಲೆ ಏನೂ ಇಲ್ಲ, ಇದು ಹಂಗೆ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಇನ್ನೇನು ಎಲ್ಲೂ ಹೋಗೋದಿಲ್ಲ, ಏನೂ ಇಲ್ಲ. ಎಲ್ಲಾದರೂ ಹೋದರೆ ಪರವಾಗಿಲ್ಲ ಅಂತ ಹೇಳ್ಬೋದು ತೊಗೊಳೋದಕ್ಕೆ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಜ್ಯುವೆಲ್ರಿ ಬ್ಯಾಗು. ಇದು ನನ್ನ ಫ್ರೆಂಡ್ ಕೊಡಿಸಿದ್ದು. ನನ್ನ ಫ್ರೆಂಡ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ ನನ್ನ ಲೈಫಲ್ಲಿ, ಅವ್ರು ಕೊಡಿಸಿದ್ದು. ಆ್ಯಂಡ್ ಇದನ್ನು ಅವರೇ ಕೊಡಿಸಿದ್ದು. ಸೊ ಇದರಲ್ಲಿ ಬಂದುಬಿಟ್ಟು ನಾನು ದೇವ್ರಿಗೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಲ್ಲ, ಸೊ ಲಕ್ಷ್ಮಿಗೆ ಅಂತಲೇ ಈ ಸೆಟ್ಸ್ ಎಲ್ಲ ಇಟ್ಕೊಂಡಿರೋದು. ಇದು ಒಂದು, ಸೊ ಇದರಲ್ಲಿ ಡಾಬು ಮತ್ತು ಆನೆ ಪಟ್ಟಿ, ಮತ್ತು ಕೈಗೆ ಸೈಡ್ಗೆ ಕೈಗೆ ಹಾಕೋ ಪಟ್ಟಿ ಇದೆ. ಆ್ಯಂಡ್ ಇದೊಂದು ಚೈನ್ ಇದೆ ಲಕ್ಷ್ಮಿದು. ಇದು ನಮ್ಮ ಅಕ್ಕ ಸಲೋನ್ ಸೆಟ್ ಇದು. ಅಂದರೆ ನಾನು ಒಂದು ಸತಿ ಯಾವಾಗೋ ಫೋಟೋ ಇಟ್ಕೋಬೇಕು ಅಂತ ಹೇಳಿ ಇಸ್ಕೊಂಡಿದ್ದು ಸೆಟ್ಟು. ಇದು ನನ್ನ ಹತ್ರನೇ ಇದೆ ಇನ್ನೂ ಸದ್ಯಕ್ಕೆ. ಸೊ ಅಕ್ಕನೂ ಕೇಳಕ್ಕೆ ಹೋಗಿಲ್ಲ. ಸೊ ಇದು ಪೂರ್ತಿ ಸೆಟ್ಟು ನನ್ನ ಹತ್ರನೇ ಇದೆ. ಅದದ್ದು ಹಣೆಪಟ್ಟಿ ಆ್ಯಂಡ್ ಇಯರಿಂಗ್ಸ್.
ಆ್ಯಂಡ್ ಇನ್ನೊಂದು ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಕಾಮಿಡಿ ಇದೆ ಎಂತಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ತುಂಬ ಲೇಟ್ ಮಾಡಿದೆ ಅಂತ. ಸೊ ಅದಕ್ಕೆ ನಾನು ಹೇಳ್ತೀನಿ ಏನು ವಿಷಯ ಅಂತ. ಸೊ ನೀರಲ್ಲಿ ನನ್ನ ಫೋನ್ ಒದ್ದೆ ಆಗಿಬಿಟ್ಟು ನೀರು ಒಳಗಡೆ ಹೋಗ್ಬಿಟ್ಟು ಚಾರ್ಜಿಂಗ್ ಪಾಯಿಂಟಿಂದ ಸೊ ನನ್ನ ಫೋನ್ನ ರಿಪೇರಿಗೆ ಕೊಟ್ಟಿದ್ದೆ. ಇದರಿಂದಲೇ ನಾನು ವೀಡಿಯೋ ಮಾಡಿಲ್ಲ. ಅಂದರೆ ಅದೇ ಮಳೆ ಬಂದು ಫೋನ್ ನೆಂದೋಗಿ ಅದರಿಂದ ಫೋನ್ ಡಿಸ್ಪ್ಲೇ ಹೋಗಿ ಆಮೇಲೆ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದಿದ್ದು. ಸೊ ಇದು ಅದಕ್ಕೋಸ್ಕರನೇ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮತ್ತೆ ಡಿಸ್ಪ್ಲೇ ರೆಡಿ ಮಾಡಿಸ್ಕೊಂಡು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಡಿಲೇ ಆದರೆ ಸಾರಿ. ಮತ್ತು ಎಲ್ಲರೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ. ಸೊ ನೆಕ್ಸ್ಟ್ ಏನಾದರೂ ಮಾಡಬೇಕಾ, ಯಾವ ಥರ ವೀಡಿಯೋ ಮಾಡಬೇಕು ಅಂತ ಲೈಕ್ಸ್ ಕೊಡಿ. ಮತ್ತು ಇನ್ನೊಂದು, ಸೊ ಇವಾಗ ಆಫೀಸ್ ಸ್ಟಾರ್ಟ್ ಆಯಿತು ಅಂದರೆ ಮಗನ ಸ್ಕೂಲು ಕೂಡ ಸ್ಟಾರ್ಟ್ ಆಗಿದೆ. ಸೊ ಮಾರ್ನಿಂಗ್ ಅದೇ ಲಂಚ್ ಬಾಕ್ಸ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಡೈಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ, ಡೈಲಿ ಲಂಚ್ ಬಾಕ್ಸ್ ವೀಡಿಯೋ. ಸೊ ಅದೇ ರೀಲ್ಸ್ ಶಾರ್ಟ್ಸ್ ಥರ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಫುಲ್ ವೀಡಿಯೋ ಮಾಡೋಕ್ಕೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಫುಲ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಶಾರ್ಟ್ಸಲ್ಲಿ ನಡೀತಾ ಇರುತ್ತೆ ವೀಡಿಯೋಸ್ ಎಲ್ಲ. ಸೊ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನನಗೆ ಕೇಳ್ತಾಯಿದ್ರಿ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ. ನನ್ನ ಫ್ರೆಂಡ್ಸಲ್ಲಿ ಕೂಡ ಯಾರೋ ನನ್ನ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಫಾಲೋ ಮಾಡ್ತಾಯಿದ್ದೀರ ನನ್ನ ವೀಡಿಯೋಸ್ಗೆ. ಸೊ ಎಲ್ಲರೂ ಕೇಳಿದ್ದೀರ ನನಗೆ ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಕಾಲ್ ಮಾಡಿ ಕೇಳ್ತಾಯಿದ್ದೀರ. ಸೊ ಇವತ್ತು ಮಾಡಲೇಬೇಕು ಅಂತಲೇ ನಾನು ಅಟ್ಲೀಸ್ಟ್ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದು. ಸೊ ಲೇಟ್ ಆದರೆ ರಿಯಲಿ ಸಾರಿ. ಲೈಕ್ಸ್ ಮಾಡಿ ಪ್ಲೀಸ್ ವೀಡಿಯೋಗೆ, ಓಕೆನಾ? ಸೊ ಅವಾಗ ನೀವು ಲೈಕ್ಸ್ ಕೊಟ್ಟರೆ ನಾನು ಮತ್ತೆ ಏನಾದರೂ ಒಂದು ಒಳ್ಳೆ ವೀಡಿಯೋ ಮಾಡೋಕ್ಕೋಗೋದು, ಅದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಫಾಲೋ ಮಾಡಿದ್ದೀರಾ, 80 ಸಬ್ಸ್ಕ್ರೈಬರ್ ಮಾಡಿದ್ದೀರಾ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಕೊಡಿ. ಆ್ಯಂಡ್ ನಾನು ಆವಾಗಲೇ ತೋರಿಸಿದ್ನಲ್ಲ ದೊಡ್ಡದು ಚೈನ್ದು, ಇದು ಅದಕ್ಕೆ ಸಣ್ಣದ ಚೈನು. ಇದು ಲಕ್ಷ್ಮಿಗೇನೆ ಅಂತ ಸಪ್ರೇಟಾಗಿ ಇಟ್ಕೊಂಡಿರೋದು ನಾನು. ಸೊ ಇದು ನಾನು ಯೂಸ್ ಮಾಡಲ್ಲ. ಲಕ್ಷ್ಮಿಗೆ ವರ್ಷ ನಾವು ಕುಂಡಿಸ್ತೀವಲ್ಲ, ಆ ಲಕ್ಷ್ಮಿಗೆ ಮಾತ್ರನೇ ಉಡ್ಸೋಕ್ಕೆ ಇದನ್ನು ಇಟ್ಕೊಂಡಿರೋದು. ಆ್ಯಂಡ್ 2 ಇಯರ್ಸ್ ಆಯಿತು ನಾನು ಹಬ್ಬ ಮಾಡಿಲ್ಲ. ಯಾಕಂದರೆ ಮಮ್ಮಿ ತೀರ್ಕೊಂಡಾಗಿಂದ ನಾನು ಹಬ್ಬ ಮಾಡಿಲ್ಲ. ಈ ವರ್ಷ ನಾನು ಮಾಡ್ತೀನಿ, ಹಬ್ಬ ಮಾಡಬೇಕು ಅಂತಲೇ ಇದ್ದೀನಿ. ಸೊ ಈ ವರ್ಷ ನಮ್ಮ ತಾಯಿ ಮನೇಲಿ ಹಬ್ಬ ಮಾಡೋದು ಅಂತ ನನ್ನ ಪ್ಲ್ಯಾನ್ ಇರೋದು, ನಮ್ಮ ಮನೆಗಿಂತ ನಮ್ಮ ಮನೆಗೆ. ಯಾಕೆ ನಮ್ಮಮ್ಮ ತುಂಬ ಆಸೆ ಪಟ್ಟಿದ್ರು ಲಕ್ಷ್ಮಿ ಕುಂಡಿಸ್ಬೇಕು ಅಂತ. ಸೊ ನಮ್ಮಮ್ಮ ಮನೇಲಿ ಕುಂಡಿಸೋ ಪ್ಲ್ಯಾನ್ ಇದೆ ಈ ಸತಿ. ಆ್ಯಂಡ್ ಲಕ್ಷ್ಮೀದು ಕೈ. ಸೊ ಇದನ್ನು ಇಟ್ಬಿಟ್ಟೆ ನಾನು ಪೂಜೆ ಮಾಡೋದು. ಇದನ್ನು ಹಂಗೆ ಇರುತ್ತೆ ನನಗೆ. ಲಕ್ಷ್ಮೀದು ಫೇಸ್ ಕೂಡ ಇದೆ, ಅದು ನಾನು ಲಕ್ಷ್ಮಿ ಕುಣಿಸ್ದಾಗ ಮಾತ್ರ ತೋರಿಸೋದು. ಆ್ಯಂಡ್ ಅಷ್ಟೇ, ಇದರಲ್ಲಿ ಇವಾಗ ಇಷ್ಟೇ ಇರೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ಸೊ ಲೈಕ್ ಮಾಡಿ ಪ್ಲೀಸ್, ಲೈಕ್ ಮಾಡಿ. ಲೈಕ್ ಮಾಡಿದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದು. ಲೈಕೇ ಮಾಡಿಲ್ಲ ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನನಗೂ ಆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಇತ್ತು ಅಂದರೆ ಕಮೆಂಟ್ ಕೂಡ ಮಾಡ್ಬೋದು. ಓಕೆ, ಬಾಯ್ ಬಾಯ್.